ಭಾನುವಾರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ವಿಷಯ ಹಂಚಿಕೊಂಡ್ರು. ಅದು ಎಲ್ಲಿ ಅಂದರೆ, ಕೋಟಿಗೊಬ್ಬ ಚಿತ್ರ. ಈ ಚಿತ್ರ ಬಂದು 25 ವರ್ಷ ಆಯಿತು. ಇದರ ಒಂದು ಸಂಭ್ರಮ ಆಚರಣೆ ಬೆಂಗಳೂರಿನ ಟೌನ್ ಹಾಲಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ಗಣ್ಯಮಾನ್ಯರು ಹಾಗೆಯೇ ಈ ಒಂದು ಕೋಟಿಗೊಬ್ಬ ಚಿತ್ರಕ್ಕೋಸ್ಕರ ದುಡಿದಂತಹ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ಗಣೇಶ್ ಅವರು ಹೇಳ್ತಾ ಹೋದರು. ತಾವು ಎಷ್ಟು ದೊಡ್ಡ ಅಭಿಮಾನಿ ವಿಷ್ಣುವರ್ಧನ್ ಅವ್ರದ್ದು ಅಂತ ಹೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ಆ, ಒಂದು ಅವರ ಸಿನಿಮಾಗಳು ಅಂದರೆ ವಿಷ್ಣುವರ್ಧನ್ ಅವರ ಸಿನಿಮಾಗಳು ಬಂದಾಗ ಅವನ ನೋಡ್ತಾ ಬೆಳೆದಂತಹ ಗಣೇಶ್ ಅವರು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಿದ್ರು. ಹಾಗೆಯೇ ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ಹೋಗ್ತಿದ್ರು. ಹಾಲುಂಡ ತವರು ಸಿನಿಮಾ ಬಂದಾಗ ಅದನ್ನು ಸ್ಕೂಲಿಂದ ಬಂದು ಅದನ್ನು ಸಿನಿಮಾ ನೋಡೋಕೆ ಹೋಗ್ತಾ ಥಿಯೇಟ್ರಿಗೆ. ವಿಷ್ಣುವರ್ಧನ್ ಹೋದ್ಮೇಲೆ ಅವ್ರಿಗೆ ಬೇಜಾರಾಗತ್ತೆ, ಈ ಸಿನಿಮಾದ ಕಥೆಯಲ್ಲಿ ಈ ಥರದ್ದು ವಿಷ್ಣುವರ್ಧನ್ ಹೋದರು ಅನ್ನುವಂಥದ್ದು. ಸೊ ಅದಕ್ಕೆ ಥಿಯೇಟ್ರಿಂದ ಹೊರಗೆ ಬರ್ತಾರೆ. ಇದೊಂದು ಉದಾಹರಣೆ. ಹಾಗೆಯೇ ಅವ್ರ ಕೈಯಲ್ಲಿ ಒಂದು ಬಳೆ ಇದೆ. ಆ ಬಳೆ ಮತ್ತು ವಿಷ್ಣುವರ್ಧನ್ ಮೇಲಿನ ಅಭಿಮಾನ ಎರಡೂ ಲಿಂಕ್ ಇದೆ. ಲಿಂಕ್ ಇನ್ ದ ಸೆನ್ಸ್, ವಿಷ್ಣುವರ್ಧನ್ ಅವರ ಮನೆಗೆ ಒಂದಿನ ಗಣೇಶ್ ಅವ್ರು ಹೋಗ್ತಾರೆ. ಹೋಗಿ ಅವ್ರ ಮುಂದೆ ಕೂಡ್ತಾರೆ. ಕೂತು ಅವ್ರನ್ನ ಒಂದು ಅರ್ಧ ಗಂಟೆ ಸುಮ್ಮನೆ ನೋಡ್ತಾನೆ ಕೂಡ್ತಾರೆ. ಏನೂ ಹೇಳಲ್ಲ ಅವ್ರಿಗೆ. ಯಾಕೆ ಅಂದಾಗ ಇವರು ಅವ್ರ ಅಭಿಮಾನಿ ಆಗಿರೋದರಿಂದ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು ನಾಗರಾಮ ಸಿನಿಮಾದ ಟ್ಯೂನು, ಸಿಗ್ನೇಚರ್ ಟ್ಯೂನ್ ಇದೆಯಲ್ಲ, ಸೊ ಅದು. ಹಾಗೆಯೇ ಸಿನಿಮಾಗಳು, ಬೇರೆ ಬೇರೆ ಸಿನಿಮಾಗಳು, ಹೀಗೆ ಅವ್ರನ್ನ ನೋಡ್ತಾನೆ ಕೂತಾಗ ಸಿನಿಮಾಗಳು ಹೋಗ್ತಾ ಇತ್ತು ಗಣೇಶ್ ಅವ್ರ ತಲೆಯಲ್ಲಿ. ಸೊ ಅದಾದಮೇಲೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ನಾನು ನಿಮ್ಮ ಅಭಿಮಾನಿ, ನನ್ನ ಕೈಯಲ್ಲೂ ಕೂಡ ಒಂದು ಬಳೆ ಇದೆ ನೋಡಿ ಅಂತ ಹೇಳಿ ವಿಷ್ಣುವರ್ಧನ್ ಅವ್ರಿಗೆ ಗಣೇಶ್ ಅವರು ಹೇಳ್ತಾರೆ. ಆವಾಗ ವಿಷ್ಣುವರ್ಧನ್ ಅವ್ರನ್ನ ನೋಡಿ ಒಂದು ಮಾತು ಹೇಳ್ತಾರೆ. ಸೊ ಸಂತೋಷವಾಗಿ ಕಾಣೋದು ಬೇರೆ, ಸಂತೋಷವಾಗಿ ಇರೋದು ಬೇರೆ ಅಂಥೇಳಿ ಈ ಒಂದು ಲೈನನ್ನು ಹೇಳ್ತಾರೆ. ಸೊ ಆವಾಗ ಅನಿಸುತ್ತೆ ಗಣೇಶ್ ಅವ್ರಿಗೆ, ಅವ್ರು ಹಾಕ್ಕೊಂಡಿದ್ದಾರೆ ಅಂತೇಳಿ ನಾವು ಹಾಕ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು. ಇನ್ನೊಂದೇ, ಸಂತೋಷವಾಗಿರಲಿಕ್ಕೆ ಏನು ಬೇಕಾದ್ರೂ ಮಾಡೋದು ಅಥವಾ ಕಾಣಬೇಕಾ ಸಂತೋಷವಾಗಿ ಅಂದರೆ ಅಭಿಮಾನವನ್ನು ಒಳಗಿಟ್ಟುಕೊಳ್ಳಿ, ಯಾಕೆ ತೋರಿಸ್ತೀರಿ ಅನ್ನೋ ಅರ್ಥದಲ್ಲಿ ವಿಷ್ಣುವರ್ಧನ್ ಹೇಳಿದರು ಅಂತ ಅನಿಸುತ್ತೆ. ಸೊ ಅದನ್ನು ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನೆನಪಿಸ್ಕೋತಾರೆ. ಸೊ ಈ ಥರ ವಿಷ್ಣುವರ್ಧನ್ ಅವ್ರ ಬಗ್ಗೆ ಆ, ಅಭಿಮಾನ, ಅಭಿಪ್ರಾಯಗಳನ್ನು ಹೊಂದಿರುವಂಥ ಗಣೇಶ್ ಅವರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ಕೊತಾರೆ. ಇನ್ನೂ ಒಂದು ವಿಷಯನೂ ಹೇಳಿದರು ಅವರು. ಮುಂಗಾರು ಮಳೆ ಸಿನಿಮಾ ಬರುತ್ತೆ. ಸೊ ಆ ಸಮಯದಲ್ಲಿ ಗಣೇಶ್ ಅವ್ರಿಗೆ ಅನಿಸುತ್ತೆ, ನಾನು ಹೋಗಿ ವಿಷ್ಣುವರ್ಧನ್ ಅವ್ರನ್ನ ನೋಡಬೇಕು ಅಂತೇಳಿ. ಅದಕ್ಕೂ ಮುಂಚೆಯೇ ವಿಷ್ಣುವರ್ಧನ್ ಅವರು ಆ ಹುಡುಗನ ಕರೀರಿ, ಮೀಟ್ ಆಗಬೇಕು ಅಂಥೇಳಿ ಹೇರುತ್ತಾರೆ. ಸೊ ಈ ಥರದ ಸಿಚುವೇಶನ್ಗಳು. ಹಾಗೆಯೇ ಗಣೇಶ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಒಟ್ಟಿಗೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಮಾತುಕತೆ ಕೂಡ ನಡೆದಿತ್ತು ಅನ್ನುವಂಥದ್ದನ್ನು ಸ್ವತಃ ಗಣೇಶ್ ಅವರು ಹೇಳ್ಕೊತಾರೆ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ವಿಷ್ಣುವರ್ಧನ್ ಅವರ ಮಿಮಿಕ್ರಿಯನ್ನು ಗಣೇಶ್ ಅವರು ಮಾಡ್ತಾರೆ. ಅಂದರೆ ಅವರ ಧ್ವನಿಯನ್ನು ಇವರು ಥೇಟ್ ಮಿಮಿಕ್ರಿ ಮಾಡ್ತಾರೆ. ಹಾಗೆಯೇ ಅದನ್ನು ಆಗಲೇ ಒಂದು ಡೈಲಾಗ್ ಹೇಳಿದ್ನಲ್ವ ವಿಷ್ಣುವರ್ಧನ್ ಅವರು ಹೇಳಿದ್ದು, ಸಂತೋಷವಾಗಿ ಕಾಣೋದು ಬೇರೆ, ಸಂತೋಷವಾಗಿ ಇರುವುದು ಬೇರೆ ಅನ್ನೋಂಥದ್ದು. ಅದನ್ನು ಅವರ ಧ್ವನಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಗಣೇಶ್ ಅವರು ಹೇಳ್ಕೊಂಡಿದ್ದರು, ಹೇಳ್ಕೊತಾರೆ ಅದನ್ನು. ಸೊ ಆ ಥರದ ಗಣೇಶ್ ಅಭಿಮಾನ. ಇನ್ನು ಗಣೇಶ್ ಅವರ ಅಭಿನಯದಲ್ಲೂ ಕೂಡ ವಿಷ್ಣುವರ್ಧನ್ ಛಾಯೆ ಇರುತ್ತೆ ಅನ್ನುವಂಥದ್ದು ಒಂದು ಮಾತು. ಅದನ್ನು ಕೂಡ ಸ್ವತಃ ಗಣೇಶ್ ಅವರು ಹೇಳ್ಕೊತಾರೆ. ಆ್ಯಕ್ಟ್ ಮಾಡಿದಾಗ ಸೀನ್ ನೋಡುವಂಥ ಸಂದರ್ಭದಲ್ಲಿ, ಮಾನಿಟ್ರಲ್ಲಿ ಸೀನ್ ನೋಡುವಂಥ ಸಂದರ್ಭದಲ್ಲಿ ಅವರ ಸ್ನೇಹಿತರು ಅಥವಾ ಹುಡುಗರು, ಸರ್ ನೀವು ವಿಷ್ಣು ಅವರ ಥರ ಕಾಣ್ತೀರಿ ಅಂತ ಹೇಳಿ ಎಲ್ಲೋ ಹೇಳ್ತಾರೆ. ಕಾಂತರಿ ಅನ್ನಂದರೆ ಅವರ ಅಭಿನಯದಲ್ಲಿ ಆ ಛಾಯೆ ಬಂದು ಹೋಯಿತು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದಾಗ ಗಣೇಶ್ ಅವ್ರು ಹೇಳ್ತಾರೆ, ಇಲ್ಲ ನಾನು ಅವರ ಅಭಿಮಾನಿ, ಹಾಗಾಗಿ ಅದು ಬರುತ್ತೆ, ನಾನು ಏನು ಮಾಡಲಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ಈ ಥರದ ವಿಚಾರಗಳನ್ನೆಲ್ಲವೂ ಕೋಟಿಗೊಬ್ಬ ಸಂಭ್ರಮಾಚರಣೆ, 25 ವರ್ಷದ ಸಂಭ್ರಮಾಚರಣೆಯಲ್ಲಿ ಗಣೇಶ್ ಅವರು ಹೇಳ್ಕೊಂಡ್ರು ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.